ಅನಾಗರಿಕವಾಗಿ ಸಿದ್ದರಾಮಯ್ಯನ ನಡೆಸ್ಕೊಂಡಿರುವಂಥದ್ದು ಕಾಣ್ತಾ ಇದೆ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಹಿಂದೆ ವೀರೇಂದ್ರ ಪಾಟೀಲ್ರು ಕೂಡ ಅದೇ ರೀತಿ ಕಾಂಗ್ರೆಸ್ ಅವರು ಈ ರೀತಿ ದೌರ್ಜನ್ಯ ಮಾಡಿ ತೆಗೆದುಹಾಕಿದ್ರು. ಕಾಂಗ್ರೆಸ್ಸು ಆ ಸಂದರ್ಭದಲ್ಲಿ ವೀರೇಂದ್ರ ಪಾಟೀಲ್ ತೆಗೆದುಹಾಕಿದಾಗ ಇಡೀ ಲಿಂಗಾಯತ ಸಮುದಾಯ ಅವರ ವಿರುದ್ಧ ತಿರುಗಿ ಬಿದ್ದು ಇವತ್ತವರೆಗೂ ಸರಿ ಹೋಗಲೇ ಇಲ್ಲ. ಈಗ ಸಿದ್ದರಾಮಯ್ಯನವ್ರನ್ನ ಅದೇ ರೀತಿ ಹೀನಾಮಾನವಾಗಿ ತೆಗೆದುಹಾಕಿದ್ದಾರೆ. ಅವರು ಕೊನೆಗೆ ಒಂದು 3 ತಿಂಗಳು ಟೈಮ್ ಕೊಡಿ ಅಂದ್ರೂ ಕೊಟ್ಟಿಲ್ಲ, 15 ದಿನ ಟೈಮ್ ಕೊಡಿ ಅಂದರೂ ಕೊಟ್ಟಿಲ್ಲ. ಇದೆಲ್ಲ ಮಾಧ್ಯಮದಲ್ಲೂ ಕೂಡ ಬಂದಿದೆ. ಈಗ ಹೊಸ ಸರ್ಕಾರ ಬಂದರೂ ಕೂಡ ಹಳೆ ಪದ್ಧತಿಗಳೇ ಇರ್ತದೆ. ಅದೇ ರೇಟ್ ಫಿಕ್ಸು, ಎಲ್ಲ ಡೆವಲಪರ್ಗಳಿಗೆ, ಮನೆ ಕಟ್ಟೋರಿಗೆ, ಈ ಖಾತಾ ಮಾಡೋರಿಗೆ ಅದೇ ರೇಟೇ ಫಿಕ್ಸು. ಲಂಚ ಅಂತೂ ತಾಂಡವಾಡ್ತಾ ಇದೆ. ಅದಕ್ಕಿಂತ ಹೊಸದೇನು ಮಾಡಲ್ಲ. ಅದೇ ಬಾಟ್ಲು, ಅದೇ ಹೊಸ ಎಂಡ ಅಷ್ಟೇ. ಬಾಟ್ಲು ಅದೇ, ಎಂಡ ಹೊಸದಷ್ಟೇ. ಅದರಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಇದನ್ನು ಭಾಳ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಈಗಾಗಲೇ ಸಿದ್ದರಾಮಯ್ಯನವರು 7 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ದಾರೆ. ಡಿ ಕೆ ಶಿವಕುಮಾರು ನಿಮ್ಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಏನು ಬಿಡಲ್ಲ, ನಾನೇನು ಕಡಿಮೆ ಅಂತ ಇವರು ಒಂದು 3 ಲಕ್ಷ ಕೋಟಿ ಸಾಲ ಮಾಡ್ಬೋದು. ಒಟ್ಟಲ್ಲಿ ಸಾಲದಲ್ಲೇ ಈ ಸರ್ಕಾರ ಜನಗಳ ಮೇಲೆ ಹೊಸ ತೆರಿಗೆಗಳನ್ನು ಹಾಕ್ತಾರೆ. ಇದು ಇಲ್ಲಿಗೆ ನಿಲ್ಲಲ್ಲ, ಹೊಸ ತೆರಿಗೆಗಳನ್ನು ಹಾಕ್ತಾರೆ. ಮತ್ತು ಈಗ ಮಂತ್ರಿ ಖಾತೆಯ ಖ್ಯಾತೆ ಶುರು ಆಗ್ತೈತೆ. ಹಳಬರನ್ನೆಲ್ಲ ಬಿಡ್ತಾರೆ ಅಂತ, ಅವ್ರನ್ನೆಲ್ಲ ಬಿಟ್ಟರೆ ಅವ್ರು ಸುಮ್ಮನೆ ಇರ್ತಾರೆ, ಅವರು ತೊಡೆ ತಡ್ತಾರೆ. ಒಟ್ಟಲ್ಲಿ 2 ವರ್ಷ ಇದೆಯಲ್ಲ, ಜಗಳಗಳ ಕಾಂಗ್ರೆಸ್ ಸರ್ಕಾರ, ಹೊಡೆದಾಟಗಳ ಸರ್ಕಾರ, ಕುರ್ಚಿಯ ಗಲಾಟೆಯ ಸರ್ಕಾರ. 2 ವರ್ಷವೂ ಇದೇ ನಡೆಯೋದು. ಜಗಳ ಬಿಟ್ಟರೆ ಏನು ಮಂತ್ರಿ ಸ್ಥಾನಕ್ಕೆ ಉಳಿದಿದ್ದೆಲ್ಲ ಅಭಿವೃದ್ಧಿ ಶೂನ್ಯ ಆಗ್ತದೆ. ನನಗನ್ಸುತ್ತೆ ಹೊಸ ಸರ್ಕಾರಕ್ಕೆ ಸವಾಲು ಸಿದ್ದರಾಮಯ್ಯನವರೇ ಸವಾಲು. ಇಬ್ಬರ ವ್ಯಕ್ತಿಗಳ ಪೈಕಿ ಯಾರು ಉತ್ತಮ